ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಬೆನ್ನೆಲುಬಾಗಿ ಸಕಾಲಿಕ ಚಿಂತನೆ ಮತ್ತು ಸಲಹೆಗಳ ಮೂಲಕ ಸಂಘಟನೆಗೆ ಚೈತನ್ಯ ತುಂಬುತ್ತಿರೋ ನಿಕಟಪೂರ್ವ ರಾಜ್ಯಸಭಾ ಸದಸ್ಯರು, ಸಂವೇದನಾಶೀಲ ಕವಿಗಳು, ಪ್ರಖರ ಚಿಂತಕರು, ಗಮನಿತ ದನಿಯ ಪ್ರೇರಕ ಶಕ್ತಿ ಮನೋಸ್ಥೈರ್ಯ ತುಂಬುತ್ತಾ ಅವರ ನಗುವಿನಲ್ಲಿ ಸಾರ್ಥಕ್ಯ ಕಾಣುತ್ತಾ ತಮ್ಮ ಸೇವೆ ಸಲ್ಲಿಸಿದ ಖ್ಯಾತ ಮನೋವೈದ್ಯರಾದ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷರೂ ಆದ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ನಮ್ಮ ಕಾರ್ಯಕರ್ತರ ಪರವಾಗಿ ತುಂಬೂರು ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ ಶಾಖೆ ಅದರ ಬೆಂಗಳೂರು ನಗರ ಜಿಲ್ಲೆಯ ಸಂಘಟನೆ 2ನೇ ಸಮಾವೇಶವನ್ನು ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ವಿಶ್ವ ಆಧುನಿಕವಾಗ್ತಾ ಇದ್ದರೂ ಕೂಡ ಸಮಾಜ ತುಂಬ ಹಿಂದಕ್ಕೆ ಹೋಗ್ತಾ ಇದೆ. ಮೂಢನಂಬಿಕೆ, ಅವೈಚಾರಿಕ ವಿಚಾರಗಳು, ಅವೈಜ್ಞಾನಿಕ ವಿಚಾರಗಳಿಗೆ ಹೆಚ್ಚು ಜಾಗ ಸಿಗ್ತಾ ಇದೆ ಮತ್ತು ರಾಜಕಾರಣ ಕೂಡ ಇಂಥ ಮೂಢನಂಬಿಕೆಗಳ ಆಗ್ರಹ ಆಗ್ತಾ ಇದೆ. ಅದನ್ನು ಬದಲಾಯಿಸಿ ಸಮಾಜದ ಜನರಿಗೆ ಒಂದು ವೈಜ್ಞಾನಿಕವಾಗಿ ಚಿಂತನೆ ಮಾಡುವ ಕ್ರಮವನ್ನು ಕಲಿಸಿಕೊಡತಕ್ಕಂಥ ಅಗತ್ಯ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಿದೆ. ಕಾಲಕಾಲಕ್ಕೆ ನಮ್ಮಲ್ಲಿ ವೈಚಾರಿಕ ಚಿಂತನೆಯ ಚಿಂತಕರು ಭಾಳ ಜನ ಇದ್ದಾರೆ. ಅದು ಬುದ್ಧನಿಂದ, ಬಸವಣ್ಣನಿಂದ, ಕುವೆಂಪುವರೆಗೆ ತುಂಬ ಜನರು ಇಂಥ ಮೂಢನಂಬಿಕೆಗಳನ್ನೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದಾರೆ. ಆದರೂ ಮೂಢನಂಬಿಕೆಗಳ ಪ್ರಚಾರ ಪ್ರಸಾರ ಜಾಸ್ತಿ ಆಗ್ತಿದೆ. ನಾವ್ಯಾರು ದೈವ ವಿರೋಧಿಗಳಲ್ಲ, ಆದರೆ ದೈವದ ಹೆಸರಿನಲ್ಲಿ ನಡೆಯುವ ಮೂಢನಂಬಿಕೆಗಳು ಭಾಳ ಅಪಾಯಕಾರಿಯಾದವು. ನಾವು ದಿನನಿತ್ಯ ನೋಡ್ತಿದ್ದೇವೆ. ಜನರನ್ನು ಹೇಗೆ ಮೋಸ ಮಾಡ್ತಿದ್ದಾರೆ, ಹೇಗೆ ಅವರನ್ನು ಸುಲಿಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಿದ್ದೇವೆ. ಅದು ಆಗಬಾರ್ದು. ಆ ಕುರಿತ ಎಚ್ಚರಿಕೆಯನ್ನು ಉಂಟು ಮಾಡಬೇಕು ಅನ್ನೋದು ಇಂಥ ಸಮಾವೇಶಗಳ ಉದ್ದೇಶ. ಅದನ್ನು ಇವರು ಸಾರ್ಥಕವಾಗಿ ಮಾಡಿದ್ದಾರೆ. ಆದರೆ ಇವರು ಈ ಥರ ಯೋಚನೆ ಮಾಡೋರು ಯಾವಾಗೂ ಅಲ್ಪಸಂಖ್ಯಾತರೇ ಸಮಾಜದಲ್ಲಿ. ಇವರ ಸಂಖ್ಯೆ ಹೆಚ್ಚಾಗಬೇಕು. ಆಗ ಆ ಸಮಾಜ ಸ್ವಲ್ಪ ಜ್ಞಾನೋದಯವಾಗಿದೆ, ವಿವೇಕ ಬಂದಿದೆ ಅಂತ. ಅದಾಗೋದಕ್ಕೆ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಹೆಚ್ಚು ಪ್ರಭಾವಶಾಲಿಯಾದವು ಅಂಥದ್ದನ್ನು ಮಾಡಿದ್ದಾರೆ ಅಂತ ನಾನು. 2ನೇ ಸಮಾವೇಶವನ್ನು ಮಾಡ್ತಾ ಇದೆ. ಈ ಸಮಾವೇಶ ಮಾಡೋ ಉದ್ದೇಶ ಸಾರ್ವಜನಿಕರು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು. ಸಮಾಜದ ಎಲ್ಲ ಜನರನ್ನು ಪ್ರೀತಿಯಾಗಿ ಭಾವಿಸ್ಕೋಬೇಕು. ಜಗತ್ತಿನೊಳಗೆ ಆಗ್ತಾ ಇರೋಂಥ ಯುದ್ಧಗಳು ತಕ್ಷಣವೇ ನಿಲ್ಲಬೇಕು. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು. ನಮ್ಮ ಧ್ಯೇಯವಾಗಿ ಪ್ರಗತಿಗಾಗಿ ವಿಜ್ಞಾನ, ಶಾಂತಿಗಾಗಿ ವಿಜ್ಞಾನ, ಜನತೆಗಾಗಿ ವಿಜ್ಞಾನ ಅಂತ ಧ್ಯೇಯವಾಗಿ ನಾವು ಕೆಲಸ ಮಾಡ್ತಾ ಇದ್ರು. ಆದ್ದರಿಂದ ಆದಷ್ಟು ಶಾಂತಿಯಾಗಿ ಜನ ಬದುಕೋದಕ್ಕೆ ಏನೇನು ಬೇಕು ಅದೆಲ್ಲವನ್ನೂ ಸಹ ಈ ನಮ್ಮ ಜ್ಞಾನ ವಿಜ್ಞಾನ ಸಮಿತಿ ಈ ಸಮಾವೇಶ ಈ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸಂಜೆವರೆಗೂ ಇರುತ್ತೆ. ಅನೇಕ ಗೋಷ್ಠಿಗಳಿವೆ. ಈ ಗೋಷ್ಠಿಗೆ ಚೆನ್ನೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಶಾಲೆಯ ಅವರು ಈ ಕನ್ನಡ ಸಾಹಿತ್ಯದಲ್ಲಿ ವೈಚಾರಿಕ ನೆಲೆಗಳು ಅಂತ ವಿಚಾರವನ್ನು ಮಾತಾಡ್ತಾರೆ. ನಮ್ಮ ಡಾಕ್ಟರ್ HSM ಪ್ರಕಾಶ್ ಅಂತ ವಿಜ್ಞಾನಿಗಳು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವಂಥ ನಮ್ಮ CR ಚಂದ್ರಶೇಖರ್ ಈ ಥರ ಡಾಕ್ಟರ್ ಎಲ್ಲ ಮತ್ತೆ ಬೆಳಿಗ್ಗೆ ಉದ್ಘಾಟನೆ ಸಮಯದೊಳಗೆ ಅತ್ಯುತ್ತಮವಾಗಿ ಮಾತಾಡಿದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಈ ಥರ ಎಲ್ಲರೂ ಇದರೊಳಗೆ ಪಾಲ್ಗೊಳ್ತಾರೆ. ಉದ್ದೇಶ ಒಂದೇ, ಜಗತ್ತಿಗೆ ಇವತ್ತಿನ ದಿವಸ ಶಾಂತಿ ಬೇಕು. ಎಲ್ಲ ಜನರು ವೈಮನಸ್ಯ ದೂರಾಗಿ ಭಾಳ ಪ್ರೀತಿಯ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ದೃಷ್ಟಿ ಒಳಗೆ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ. ಸಾಕಷ್ಟು ನೋಡಿದ್ದೀರಾ. ನಿಮ್ಮ ಬೆಂಬಲ ಇದೆ ಅಂತ ಹೇಳಿ ನನ್ನ ವಿರಾಮ.
ನನ್ನ ಹೆಸರು ನಾಸಿರ್ ಅಂತ. ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ. ನಮಸ್ಕಾರ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ 2ನೇ ಸಮಾವೇಶವನ್ನು ಇಂದು ಆಯೋಜಿಸಲಾಗಿದೆ. ಇದರ ಕಾರಣ ಇಷ್ಟೇ, ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನು ಮೂಡಿಸುವುದು, ಕುವೆಂಪು ವಿಚಾರ ಕ್ರಾಂತಿಗೆ ಹೇಗೆ ಕರೆ ಕೊಟ್ಟರು, ಮೌಢ್ಯ ಕಂದಾಚಾರಗಳನ್ನು ದೂರ ಮಾಡಿ ವಿಜ್ಞಾನದ ದೀವಿಗೆಯನ್ನು ಹಚ್ಚ ಬನ್ನಿ, ಇದರಿಂದ ದೇಶದ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂಬ ವಿಚಾರಗಳನ್ನು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ಮಾತುಗಳು. ಹಾಗಾಗಿ ಜನರಲ್ಲಿ ಮೂಡಿರ್ತಕ್ಕಂಥ ಮೌಢ್ಯ ಕಂದಾಚಾರಗಳು, ಮೂಢನಂಬಿಕೆಗಳನ್ನು ತೊಲಗಿಸುವುದು, ವೈಜ್ಞಾನಿಕ ಚಿಂತನೆಗಳನ್ನು ಮೂಡಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ. ನಮ್ಮಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಸಹ ನಮ್ಮಲ್ಲಿ ಮೌಢ್ಯ ಕಂದಾಚಾರಗಳು ಅವೇ ವಿಜೃಂಭಿಸುತ್ತಿವೆ. ಅದು ತೊಲಗಬೇಕು, ನಮ್ಮ ನಾಡು ಸುಭಿಕ್ಷವಾಗಬೇಕು, ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದಾಗ ಅವನ್ನು ವೈಜ್ಞಾನಿಕ ಚಿಂತನೆಗಳನ್ನು ಜನರಲ್ಲಿ ಬಿತ್ತುವುದು ಈ ಸಮಾರಂಭದ ಉದ್ದೇಶವಾಗಿದೆ. ಹಾಗೆ ಈ ವೈಜ್ಞಾನಿಕ ಚಿಂತನೆ ಇವತ್ತು ಶಿಕ್ಷಣದಿಂದಲೇ ಈ ವೈಜ್ಞಾನಿಕ ಚಿಂತನೆಗಳು ಬರುತ್ತವೆ. ಹಾಗಾಗಿ ನಮ್ಮ ದೇಶದ ವಿಜ್ಞಾನಿಗಳು, ವಿಶ್ವವಿಖ್ಯಾತ ವಿಜ್ಞಾನಿಗಳು, ಅಣುವಿಜ್ಞಾನಿಗಳಾದಂಥ ರಾಜರಾಮಣ್ಣವರಾಗಿರ್ಬೋದು, ಕ್ಷಿಪಣಿ ತಂತ್ರಜ್ಞಾನದ ಮಹಾಪಿತಾಮಹರಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂರವರಾಗಿರಬಹುದು, ಪ್ರೊಫೆಸರ್ ಇಸ್ರೋ ವಿಜ್ಞಾನಿಯಾದಂಥ ಪ್ರೊಫೆಸರ್ UR ರಾವ್ ಆಗಿರಬಹುದು, ಇಂತಹ ಮಹನೀಯರು ಜನಿಸಿದ ಪರಮ ಪಾವನ ಪುಣ್ಯ ಭೂಮಿ ಈ ಕರ್ನಾಟಕ. ಈ ನಾಡಿನಲ್ಲಿ ಹಾಗೆಯೇ ಸುಮಾರು 87 ರಾಷ್ಟ್ರಗಳ ಉನ್ನತ ನಾಗರಿಕ ಪ್ರಶಸ್ತಿ, ಭಾರತ ರತ್ನ ಹೇಗೆ ಒಂದು ಉನ್ನತ ಪ್ರಶಸ್ತಿ ಇದೆಯೋ ಹಾಗೆ 87 ರಾಷ್ಟ್ರಗಳ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿಜ್ಞಾನಿ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಇದ್ದಾರೆ. ಅವರೇ ಪ್ರೊಫೆಸರ್ CNR ರಾವ್. ಇಲ್ಲೇ ಪಕ್ಕದ ಚಿಂತಾಮಣಿಯಲ್ಲಿ ಜನಿಸಿದಂತಹ ವಿಜ್ಞಾನಿಗಳು ಇಂದು ಅವರು ಸರ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದಾರೆ, ವಿಶ್ವದ ಸರ್ವಶ್ರೇಷ್ಠ ವಿಜ್ಞಾನಿಗಳಾಗಿದ್ದಾರೆ. ಅಂತಹ ಅದೇ ರೀತಿಯಲ್ಲಿ ನಮ್ಮ ವಿಜ್ಞಾನಿಗಳು ಇವತ್ತು ಮಹತ್ತರ ಪವಾಡಗಳನ್ನು ಸೃಷ್ಟಿಸಿದ್ದಾರೆ. ಇವತ್ತು ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. ಇಂತಹ ವಿಜ್ಞಾನದ ಕೊಡುಗೆಗಳನ್ನು ಜನಸಾಮಾನ್ಯರಿಗೆ ಬಿತ್ತಬೇಕು, ವೈಜ್ಞಾನಿಕ ಚಿಂತನೆಗಳನ್ನು ಜನರಲ್ಲಿ ಮೂಡಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಮುನಾಫ್ ಅಂತ. ನಾನು ರಕ್ಷಣಾ ಇಲಾಖೆಯಲ್ಲಿ ಕಲಮೂರ ಒಂದು ಪ್ರಾಜೆಕ್ಟ್ನಲ್ಲಿ ಅವರ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಸಹ ನಾನು ಸೇವೆ ಸಲ್ಲಿಸಿ ಬಂದಿರ್ತೇನೆ. 34 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದೇನೆ. ಹಾಗೆಯೇ ಈ ಜ್ಞಾನ ವಿಜ್ಞಾನ ಸಮಿತಿಯ ಹೆಬ್ಬಾಳ ವಿಧಾನ ಕ್ಷೇತ್ರದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು.